ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಬಹಳ ಆಸಕ್ತಿದಾಯಕವಾದ ಮತ್ತೆ ಅಷ್ಟೇ ಗಹನವಾದ ವಿಷಯವೊಂದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಖಂಡಿತ. ಅಂದ್ರೆ ನಮ್ಮ ಇಂದಿನ ಅಧ್ಯಯನ ಬಂದು ಮೀನರಾಶಿಯವರ ಅಂದ್ರೆ ಪೈಸಸ್ ಮೇಲೆ ಗ್ರಹಗತಿಗಳ ಪ್ರಭಾವ ಹೇಗಿರುತ್ತೆ ಅನ್ನೋದರ ಬಗ್ಗೆ, ವಿಶೇಷವಾಗಿ ಕಳೆದ 3 ವರ್ಷಗಳಲ್ಲಿ ಶನಿ ಗ್ರಹ ತಂದೊಡ್ಡಿರೋ ಸವಾಲುಗಳು ಮತ್ತೆ ಮುಂದಿರೋ ಮಹತ್ವದ ಬದಲಾವಣೆಗಳ ಸುತ್ತ ಈ ಚರ್ಚೆ ಇರುತ್ತೆ. ಈ ವಿಶ್ಲೇಷಣೆಯ ಮುಖ್ಯ ಗುರಿ ಏನಂದ್ರೆ ಜ್ಯೋತಿಷ್ಯದ ಈ ಗ್ರಹಗತಿಗಳ ಹಿಂದಿರೋ ಕಠಿಣ ಜೀವನ ಪಾಠಗಳನ್ನ ಅರ್ಥ ಮಾಡ್ಕೊಳ್ಳೋದು. ಈ ಮಾಹಿತಿಯನ್ನ ಕೇವಲ ಯಾವುದೋ ಭವಿಷ್ಯವಾಣಿ ಥರ ನೋಡದೆ ಮಾನಸಿಕ ಸ್ಥೈರ್ಯ ಹೆಚ್ಚಿಸ್ಕೊಳ್ಳೋಕೆ ಮತ್ತೆ ಸ್ವಯಂ ಸುಧಾರಣೆಗೆ ಹೇಗೆ ಬಳಸ್ಬೋದು ಅಂತ ನಾವು ಅನ್ವೇಷಣೆ ಮಾಡ್ತೀವಿ. ಖಂಡಿತ ಇದು ಬಹಳ ಮುಖ್ಯವಾದ ಪಾಯಿಂಟ್. ಹೌದಲ್ವಾ? ಅಂದ್ರೆ ಯಾರೇ ಆಗ್ಲಿ ತಮ್ಮ ಜೀವನದಲ್ಲಿ ಎದುರಿಸೋ ಕಷ್ಟಗಳು ಕೇವಲ ದುರದೃಷ್ಟವೋ ಅಥವಾ ಅದೊಂದು ಕಠಿಣ ತರಬೇತಿಯೋ ಅನ್ನೋದು ನಿಜಕ್ಕೂ ಒಂದು ಕುತೂಹಲಕಾರಿ ಪ್ರಶ್ನೆ. ಸರಿ, ಅದೊಂದು ಅತ್ಯಂತ ಸೂಕ್ತವಾದ ಪ್ರಶ್ನೆ ಅಂತಾನೆ ಹೇಳ್ಬೋದು. ಈ ಆಳವಾದ ಚರ್ಚೆಯಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ, ಜ್ಯೋತಿಷ್ಯನ ಕೇವಲ ಭವಿಷ್ಯ ನುಡಿಯೋ ಸಾಧನ ಅಂತ ನೋಡಬಾರ್ದು. ಬದಲಾಗಿ ಅದು ನಮ್ಮ ಆಂತರಿಕ ಶಕ್ತಿಯನ್ನ, ನಮ್ಮ ಮಿತಿಗಳನ್ನ ಮತ್ತೆ ನಮ್ಮ ಸಾಮರ್ಥ್ಯಗಳನ್ನ ಅರಿಯೋಕ್ ಸಹಾಯ ಮಾಡುವ ಒಂದು ಮಾನಸಿಕ ಕನ್ನಡಿ ಅಂತ ಅರ್ಥ ಮಾಡ್ಕೋಬೇಕು. ಮಾನಸಿಕ ಕನ್ನಡಿ, ಒಳ್ಳೆ ಪದ ಬಳಕೆ. ಹೌದು. ನಮ್ಮ ಮುಂದಿರೋ ಈ ಮಾಹಿತಿಯನ್ನ ವಿಶ್ಲೇಷಣೆ ಮಾಡಿದಾಗ ಕಷ್ಟದ ಸಮಯಗಳು ಮನುಷ್ಯನ ವ್ಯಕ್ತಿತ್ವನ ಹೇಗೆ ಸಂಪೂರ್ಣವಾಗಿ ಬದಲಾಯಿಸುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ, ಇದನ್ನ ಸ್ವಲ್ಪ ವಿವರವಾಗಿ ಬಿಡಿಸಿ ನೋಡೋಣ. ನಾವು ಪರಿಶೀಲಿಸ್ತಾ ಇರೋ ಟಿಪ್ಪಣಿಗಳಲ್ಲಿ ಉಲ್ಲೇಖಿಸಿರೋ ಕಷ್ಟಗಳ ಸರಮಾಲೆ ನೋಡಿದ್ರೆ ಎಂಥವರಿಗಾದ್ರೂ ಆತಂಕ ಆಗತ್ತೆ. ನಿಜ. ನಂಬಿದವರಿಂದಲೇ ಮೋಸ ಹೋಗೋದು, ಹಿಂದೆ ನಿಂತು ಬೆನ್ನಿಗೆ ಚೂರಿ ಹಾಕೋ ಸ್ನೇಹಿತರು, ಸಾಲ ಕೊಟ್ಟ ಹಣ ವಾಪಸ್ ಬಾರದೆ ಒದ್ದಾಡೋದು, ಹೌದು, ಆಸ್ಪತ್ರೆ ಖರ್ಚುಗಳು ನೀರಿನಂತೆ ಹರಿಯೋದು, ಮತ್ತೆ ಕಚೇರಿಯಲ್ಲಿ ತಾನು ಮಾಡಿದ ಶ್ರಮಕ್ಕೆ ಬೇರೆಯವರು ಕ್ರೆಡಿಟ್ ತಗೊಳ್ಳೋದು, ಹೀಗೆ ಕಷ್ಟಗಳ ಒಂದು ದೊಡ್ಡ ಪಟ್ಟಿನೇ ಇದೆ ಅಲ್ಲಿ. ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇಷ್ಟೆಲ್ಲಾ ಸವಾಲುಗಳು ಒಟ್ಟಿಗೆ ಎದುರಾಗೋಕೆ ಸಾಧ್ಯನಾ? ಮೀನರಾಶಿಯವರ ಈ ಪರಿಸ್ಥಿತಿಗೆ ನಿಖರವಾದ ಕಾರಣ ಏನು? ಇಲ್ಲಿ ಅತ್ಯಂತ ಆಕರ್ಷಕ ವಿಷಯ ಏನಂದ್ರೆ, ಈ ಅಧ್ಯಾಯ ಈ ಎಲ್ಲಾ ಕಷ್ಟಗಳನ್ನ ಶಿಕ್ಷೆ ಅಂತ ಕರೆಯಲ್ಲ. ಓ, ಶಿಕ್ಷೆ ಅಲ್ವಾ? ಅಲ್ಲ, ಬದಲಾಗಿ ಇದೊಂದು ಶುದ್ಧೀಕರಣ ಪ್ರಕ್ರಿಯೆ, ಅಂದ್ರೆ ಪ್ಯೂರಿಫಿಕೇಶನ್ ಪ್ರೋಸೆಸ್ ಅಂತ ವಿವರಿಸುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಮೀನರಾಶಿಯವರ ಮೂಲ ಗುಣಲಕ್ಷಣಗಳನ್ನ ಗಮನಿಸಬೇಕು. ಅವರು ಹುಟ್ಟಿನಿಂದಲೇ ಅತ್ಯಂತ ಸಹಾನುಭೂತಿ, ದಯೆ, ತ್ಯಾಗ ಮತ್ತೆ ಕಲಾತ್ಮಕ ಗುಣಗಳನ್ನ ಹೊಂದಿರೋರು. ಬೇರೆಯವರ ಕಷ್ಟಗಳನ್ನ ತಮ್ಮದೇ ಅಂತ ಭಾವಿಸೋ ಗುಣ ಅವರಲ್ಲಿದೆ. ಅಂದ್ರೆ ಅವರು ಒಂಥರ ಸ್ಪಂಜ್ನಂತೆ ಬೇರೆಯವರ ಭಾವನೆಗಳನ್ನ ಹೀರ್ಕೊಳ್ತಾರೆ ಅಂತ ಹೇಳ್ಬಹುದಾ? ನಿಖರವಾಗಿ. ಆದ್ರೆ ಅವರ ಈ ಅತಿಯಾದ ಮುಗ್ಧತೆ ಮತ್ತೆ ಎಲ್ರನ್ನೂ ಕ್ರೂಡಾಗಿ ನಂಬೋ ಗುಣನೇ ಅವರಿಗೆ ಒಂದ್ ರೀತಿಯಲ್ಲಿ ಶಾಪವಾಗಿ ಪರಿಣಮಿಸಿದೆ. ಅತಿಯಾದ ನಂಬಿಕೆ. ಹೌದು. ಜಗತ್ತಿನ ಕಠೋರ ವಾಸ್ತವಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಬೆಂಕಿಯ ಪರೀಕ್ಷೆ ಅವರಿಗೆ ಅನಿವಾರ್ಯ ಆಗಿತ್ತು. ಇಲ್ಲಿ ಶನಿದೇವರು ಒಬ್ಬ ಕಟ್ಟುನಿಟ್ಟಾದ ಗುರುವಿನಂತೆ 3 ಮುಖ್ಯ ಪಾಠಗಳನ್ನ ಕಲಿಸಿದ್ದಾರೆ ಅಂತ ಹೇಳಲಾಗಿದೆ. ಆ 3 ಪಾಠಗಳು ಯಾವುದು? ಮೊದಲನೇದಾಗಿ ಮುಖವಾಡಗಳನ್ನ ಕಳಚಿ ನಿಜವಾದ ಸ್ನೇಹಿತರು ಯಾರು ಮತ್ತೆ ಕೇವಲ ಅಗತ್ಯಕ್ಕಾಗಿ ನಡೆಸೋರು ಯಾರು ಅಂತ ಗುರ್ತಿಸೋದು. ಮೀನರಾಶಿಯವರು ಎಲ್ಲರಿಗೂ ಒಳ್ಳೆಯವರಾಗೋಕ್ ಹೋಗಿ ತಮ್ಮ ಗಡಿಗಳನ್ನ ಅಂದ್ರೆ ಬೌಂಡ್ರೀಸ್ ಹಾಕೊಳ್ಳೋದನ್ನೇ ಮರ್ತಿರ್ತಾರೆ ಅಂತ. ನಿಜ, ಎಲ್ಲರಿಗೂ ಎಸ್ ಅಂತ ಹೇಳೋ ಅಭ್ಯಾಸ. ಎಕ್ಸಾಕ್ಟ್ಲಿ. ಇನ್ನು ಎರಡನೇ ಪಾಠ ಬಂದು ಹಣದ ಮೌಲ್ಯ. ಕೇವಲ ಭಾವನಾತ್ಮಕವಾಗಿ ಯೋಚಿಸೋ ಇವರಿಗೆ ಉಳಿತಾಯದ ಮಹತ್ವ ಮತ್ತೆ ಆರ್ಥಿಕ ಯೋಜನೆಯ ಅಗತ್ಯನ ಕಲಿಸೋದು. ಮತ್ತೆ ಮೂರನೇದು, ಬೇರೆಯವರ ಮೇಲೆ, ವಿಶೇಷವಾಗಿ ಸಂಬಂಧಗಳ ಮೇಲೆ ಅತಿಯಾಗಿ ಅವಲಂಬಿತರಾಗದೆ ಏಕಾಂಗಿಯಾಗಿ ನಿಲ್ಲಬಲ್ಲ ಯೋಧನ ಅಂದ್ರೆ ವಾರಿಯರ್, ಆ ಯೋಧನ ಶಕ್ತಿಯನ್ನು ಜಾಗೃತಗೊಳಿಸೋದು. ಇದು ಕೇಳೋಕೆ ಸ್ವಲ್ಪ ಕಠೋರ ಅಂತ ಅನ್ಸಿದ್ರೂ ಇದು ಜೀವನದ ವಾಸ್ತವ. ಅಂದ್ರೆ ಸ್ನೇಹಿತರಿಗೆ ಸಾಲ ಕೊಟ್ಟು ಇತ್ತ ಹಣನೂ ಬಾರ್ದೆ ಅತ್ತ ಸ್ನೇಹನೂ ಮುರಿದು ಬಿದ್ದಾಗ ಆಗೋ ನೋವು ಬಹಳ ದೊಡ್ಡದು. ಖಂಡಿತ ದೊಡ್ಡದು. ಆದ್ರೆ ಆ ನೋವಿಂದಲೇ ಅಲ್ವಾ ಅವರು ಹಣ ಮತ್ತೆ ಮನುಷ್ಯರ ಇಬ್ಬರ ನೈಜ ಮುಖನ ನೋಡೋಕೆ ಸಾಧ್ಯ ಆಗೋದು. ಹೌದು. ಮೀನರಾಶಿಯವರು ತಮ್ಮ ಕರುಣೆ ಮತ್ತೆ ಒಳ್ಳೆಯತನನ ದೌರ್ಬಲ್ಯ ಅಂತ ಭಾವಿಸೋ ಜಗತ್ನಲ್ಲಿ ಬದುಕ್ತಾ ಇದ್ದಾರೆ. ಶನಿಯ ಪ್ರಭಾವ ಅವರ ಆ ಮುಗ್ಧತೆಯ ಕಣ್ಣಪಟ್ಟಿಗಳನ್ನ ನಿರ್ದಾಕ್ಷಿಣ್ಯವಾಗಿ ತೆಗೆದುಹಾಕಿದೆ ಅಂತಾನೆ ಹೇಳ್ಬೋದು. ಈ ವಿಶ್ವಾಸದ್ರೋಹಗಳು ಅವರಲ್ಲಿರೋ ಆಂತರಿಕ ಯೋಧನನ್ನ ಬಡಿದೆಬ್ಬಿಸಿವೆ.
ಇದು ಕೇವಲ ನೋವಿನ ಕಥೆಯಲ್ಲ, ಬದಲಾಗಿ ನಮ್ಮನ್ನು ನಾವು ಹೇಗೆ ಗಟ್ಟಿಗೊಳಿಸ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಇದೆ. ಇಲ್ಲಿಯೇ ವಿಷಯ ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗೋದು. ಹೌದು. ಯಾಕಂದ್ರೆ ಜನ್ಮಶನಿಯ ಅತ್ಯಂತ ಕಠಿಣ ಹಂತ ಅಂದ್ರೆ ಆ ಬೆಟ್ಟನ ಹತ್ತುವ ಅತ್ಯಂತ ಪ್ರಯಾಸದಾಯಕ ಘಟ್ಟ ಈಗಾಗ್ಲೇ ಮುಗಿದಿದೆ ಅಂತ ಇಲ್ಲಿ ಹೇಳಲಾಗಿದೆ. ನಿಜ. ಈಗ ಬೆಟ್ಟದ ತುದಿನ ತಲುಪಿದ ನಂತರದ ಕೆಳಮುಖ ಪ್ರಯಾಣ ಅಂದ್ರೆ ಸುಲಭದ ಹಂತ ಶುರುವಾಗಿದೆ. ಇಲ್ಲಿ ಒಂದು ಅದ್ಭುತವಾದ ರೂಪಕಾನ ಬಳಸಿದ್ದಾರೆ, ಬೆಂಕಿಯಲ್ಲಿ ಸುಡಿದೆ ಚಿನ್ನ ಹೊಳೆಯೋದಿಲ್ಲ ಅಂತ. ಈ ಕಷ್ಟಗಳೆಲ್ಲವೂ ಅವರನ್ನ ಹೊಳೆಯೋ ಚಿನ್ನವನ್ನಾಗಿ ಮಾಡಿದೆ ಅನ್ನೋದು ನಿಜಕ್ಕೂ ಒಂದು ಪಾಸಿಟಿವ್ ವಿಚಾರ. ಆದ್ರೆ ಈ ಜನ್ಮಶನಿ ಮುಗೀತು ಅಂದ್ರೆ ಏನು? ಇದರ ಅರ್ಥನ ಸ್ವಲ್ಪ ಸರಳವಾಗಿ ವಿವರಿಸ್ಬೋದಾ? ಖಂಡಿತ. ನೋಡಿ, ಜನ್ಮಶನಿಯನ್ನ ಒಂದು ದೊಡ್ಡ ಕಾರ್ಪೊರೇಟ್ ಕಂಪನಿಗೆ ಬರುವ ಒಬ್ಬ ಕಟ್ಟುನಿಟ್ಟಾದ ಆಡಿಟರ್ಗೆ ಹೋಲಿಸಬಹುದು. ಓ, ಆಡಿಟರ್. ಹೌದು. ಆಡಿಟರ್ ಬಂದಾಗ ಕಂಪನಿಯ ಎಲ್ಲ ಲೆಕ್ಕಪತ್ರಗಳನ್ನ ಜಾಲಾಡ್ತಾರೆ, ಕೆಲಸ ಮಾಡದ ನೌಕರರನ್ನ ವಜಾ ಮಾಡ್ತಾರೆ, ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕ್ತಾರೆ. ಆಗ್ಲೇ ಗೊತ್ತಾಗೋದು ಅಸಲಿ ಕಥೆ. ನಿಜ. ಆ ಪ್ರಕ್ರಿಯೆ ನಡೆಯುವಾಗ ಕಂಪನಿಗೆ ಬಹಳ ಕಷ್ಟ ಅಂತ ಅನ್ಸುತ್ತೆ. ಆದ್ರೆ ಆಡಿಟ್ ಮುಗಿದು ಆಡಿಟರ್ ಹೊರಹೋದಾಗ ಆ ಕಂಪನಿ ಹಿಂದೆಂದಿಗಿಂತಲೂ ಹೆಚ್ಚು ಲಾಭದಾಯಕವಾಗಿ ಮತ್ತೆ ಬಲಿಷ್ಠವಾಗಿ ಹೊರಹೊಮ್ಮುತ್ತೆ. ಜನ್ಮಶನಿ ಮಾಡೋದು ಇದನ್ನೇ. ನಮ್ಮ ಜೀವನದಲ್ಲಿ ಯಾವುದು ನಮಗೆ ಬೇಡವೋ ಅದನ್ನ ನಿರ್ದಾಕ್ಷಿಣ್ಯವಾಗಿ ಕಿತ್ಹಾಕಿ ನಮ್ಮ ಬುನಾದಿನ ಗಟ್ಟಿಗೊಳಿಸುತ್ತೆ. ಎಂಥ ಅದ್ಭುತವಾದ ಉದಾಹರಣೆ. ಹಾಗಾದ್ರೆ ಈಗ ಆಡಿಟ್ ಮುಗಿದಿದೆ, ಮತ್ತೆ ಹೊಸ ಅಧ್ಯಾಯ ಶುರುವಾಗಿದೆ ಅಂತ ಹೇಳ್ಬೋದು. ಹೌದು. ಮತ್ತೆ ಈ ಪರಿವರ್ತನೆಯ ಹಂತದ ಹಿಂದಿರೋ ಮನೋವಿಜ್ಞಾನನ ನಾವು ಅರ್ಥ ಮಾಡ್ಕೋಬೇಕು. ಇಷ್ಟು ದಿನಗಳ ಕಾಲ ಮೀನರಾಶಿಯವರು ಪರಿಸ್ಥಿತಿಗಳಿಗೆ ಕೇವಲ ಪ್ರತಿಕ್ರಿಯಿಸೋ ಅಂದ್ರೆ ರಿಯಾಕ್ಟಿಂಗ್ ಹಂತದಲ್ಲಿ ಇದ್ರು. ರಿಯಾಕ್ಟಿಂಗ್. ಯಾರಾದ್ರೂ ಮೋಸ ಮಾಡಿದ್ರೆ ಕಣ್ಣೀರ್ ಹಾಕೋದು, ಯಾರಾದ್ರೂ ಹೊಗಳಿದ್ರೆ ಹಿಗ್ಗೋದು, ಇದೆಲ್ಲ ಪ್ರತಿಕ್ರಿಯೆಗಳು. ಆದ್ರೆ ಈಗ ಆ ಕಠಿಣ ಅನುಭವಗಳಿಂದ ಅವರು ಉತ್ತರಿಸೋ ಅಂದ್ರೆ ರೆಸ್ಪಾಂಡಿಂಗ್ ಹಂತಕ್ಕೆ ಬೆಳೆದಿದ್ದಾರೆ. ಖಂಡಿತ. ಆ ಪ್ರತಿಕ್ರಿಯೆಗೂ ಮತ್ತೆ ಉತ್ತರಕ್ಕೂ ಇರೋ ವ್ಯತ್ಯಾಸನ ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಉತ್ತರ ಅನ್ನೋದು ಆಲೋಚನೆ ಮತ್ತೆ ಪ್ರಬುದ್ಧತೆಯಿಂದ ಬರುತ್ತೆ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಶನಿ ಕಲಿಸಿದ ಕಠಿಣ ಪಾಠಗಳು ಅವರಿಗೆ ಸ್ಥಿರತೆನ ಕೊಟ್ಟಿವೆ. ಗುರುವಿನ ಪ್ರಭಾವ ಅಂದ್ರೆ ಜುಪಿಟರ್ ಅದು ಜ್ಞಾನನ ನೀಡಿದೆ. ಮತ್ತೆ ಅವರಲ್ಲಿರೋ ನೈಸರ್ಗಿಕ ಸೃಜನಶೀಲತೆ ಅವರಿಗೆ ಅನನ್ಯತೆನ ತಂದ್ಕೊಟ್ಟಿದೆ. ಈ ಮೂರರ ಸಂಯೋಜನೆಯಿಂದಾಗಿ ಅವರು ಕೇವಲ ಅಧಿಕಾರ ಚಲಾಯಿಸೋ ನಾಯಕರಾಗುವುದಿಲ್ಲ, ಬದಲಾಗಿ ಜನರ ಹೃದಯಗಳನ್ನ ಗೆಲ್ಲೋ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಇದು ಯಾರಿಗಾದ್ರೂ ಬಹಳ ಸ್ಫೂರ್ತಿದಾಯಕವಾದ ವಿಚಾರ. ಜೀವನದ ಕಹಿ ಅನುಭವಗಳು ಮನುಷ್ಯನ ಮುರಿಯೋ ಬದಲು ಹೇಗೆ ಪ್ರಬುದ್ಧರನ್ನಾಗಿ ಮತ್ತೆ ಹೆಚ್ಚು ಎಚ್ಚರಿಕೆ ವಹಿಸುವಂತೆ ಮಾರುತ್ತೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಹೌದು. ವ್ಯಾಪಾರದಲ್ಲಿ ಮೋಸ ಹೋದವರು ನಾಳೆ ಇತರಿಗೆ ಮಾರ್ಗದರ್ಶನ ನೀಡೋ ಮಟ್ಟಕ್ಕೆ ಬೆಳೆಯುತ್ತಾರೆ. ಸರಿ, ಇಲ್ಲಿಯವರೆಗೆ ನಾವು ಕಳೆದ 3 ವರ್ಷಗಳ ವಿಶಾಲ ಚಿತ್ರಣನ ನೋಡಿದ್ಲಿ. ಆದ್ರೆ ಇದೆಲ್ಲವೂ ಅಲ್ಪಾವಧಿಯಲ್ಲಿ ಅಂದ್ರೆ ದಿನನಿತ್ಯದ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ? ನಮ್ಮ ಮಾಹಿತಿಯಲ್ಲಿ ಮುಂದಿನ 3 ದಿನಗಳ ಗ್ರಹಗತಿಗಳ ಸೂಕ್ಷ್ಮ ವಿಶ್ಲೇಷಣೆ ಇದೆ, ಅಂದ್ರೆ ಮೈಕ್ರೋ ಆಸ್ಟ್ರಾಲಜಿ. ಇದರ ಬಗ್ಗೆ ವಿವರಿಸಬಹುದಾ? ಖಂಡಿತ ವಿವರಿಸಬಹುದು. ಈ 3 ದಿನಗಳ ವಿಶ್ಲೇಷಣೆ ಬಂದು ಮಾನಸಿಕ ಸ್ಥಿತಿಯ ಏರಿಳಿತಗಳನ್ನ ಬಹಳ ಸೂಕ್ಷ್ಮವಾಗಿ ತೆರೆದಿಡುತ್ತೆ. ಜ್ಯೋತಿಷ್ಯ ದೈನಂದಿನ ನಿರ್ಧಾರಗಳ ಮೇಲೆ ಹೇಗೆ ಬೆಳಕು ಚೆಲ್ಲುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಈಗ ಮೊದಲನೇ ದಿನನ ತಗೊಂಡ್ರೆ ಚಂದ್ರ ಮತ್ತೆ ಶನಿ ಮೊದಲನೇ ಮನೆಯಲ್ಲಿ ಒಟ್ಟಿಗೆ ಇರ್ತಾರೆ. ಜ್ಯೋತಿಷ್ಯದಲ್ಲಿ ಫಸ್ಟ್ ಹೌಸ್ ಅಂದ್ರೆ ಅದು ವ್ಯಕ್ತಿತ್ವ, ಮನಸ್ಸು ಮತ್ತೆ ಆಲೋಚನೆಗಳನ್ನ ಪ್ರತಿನಿಧಿಸುತ್ತೆ. ಮೊದಲನೇ ಮನೆ. ಹೌದು. ಅಲ್ಲಿ ಶನಿ ಬರೋದರಿಂದ ಇದು ಮಾನಸಿಕ ಆತಂಕ, ಒಂಟಿತನ ಮತ್ತೆ ಒಂದು ರೀತಿಯ ಭಾರವಾದ ಭಾವನೆನ ತರಬಹುದು. ಅಂದ್ರೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಏನೋ ಕಳ್ಕೊಂಡಂತಹ ಅಥವಾ ಯಾರಿಗೂ ನನ್ನ ಅರ್ಥ ಆಗುತ್ತಿಲ್ಲ ಅನ್ನೋ ಒಂಟಿತನದ ಭಾವನೆ ಮೂಡೋದಲ್ವಾ? ಹೌದು. ಹಾಗಾದ್ರೆ ಇಂಥ ದಿನದಲ್ಲಿ ಏನ್ ಮಾಡ್ಬೇಕು? ನೋಡಿ, ಇದು ಕುಗ್ಗೋ ಸಮಯ ಅಲ್ಲ, ಇದು ಆತ್ಮಾವಲೋಕನಕ್ಕೆ ಮೀಸಲಾದ ದಿನ. ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಲೇಬಾರದು. ಇದೇ ಸಮಯದಲ್ಲಿ 6ನೇ ಮನೆಯಲ್ಲಿ ಮಂಗಳ ಮತ್ತೆ ಕೇತು ಇರ್ತಾರೆ. 6ನೇ ಮನೆ ಅಂದ್ರೆ ಶತ್ರುಗಳು, ರೋಗ ಮತ್ತೆ ಸಾಲ. ಸರಿ. ಆದ್ದರಿಂದ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದವಿವಾದಗಳು ಏರ್ಪಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ವಾದ ಕಿಳಿಯದೆ ಕೇವಲ ಮೌನವಾಗಿ ಕೆಲಸದ ಮೂಲಕವೇ ಗೆಲ್ಲೋದು ಜಾಣತನ. ಆದ್ರೆ ವಿಶೇಷ ಏನಂದ್ರೆ 5ನೇ ಮನೆಯಲ್ಲಿ
ಅಂದ್ರೆ ಬುದ್ಧಿಮತ್ತೆಯ ಮನೆ, ಅಲ್ಲಿ ಸೂರ್ಯ ಮತ್ತೆ ಬುಧ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ದಿನ. ಅಂದ್ರೆ ಎಜುಕೇಷನ್ಗೊಳ್ಳೇದು. ಹೌದು. ಸಂಕೀರ್ಣ ವಿಷಯಗಳು ಕೂಡ ಆ ದಿನ ಸುಲಭವಾಗಿ ಅರ್ಥ ಆಗುತ್ತೆ. ಅಂದ್ರೆ ಮೊದಲನೇ ದಿನದ ಪಾಠ ಅಂದ್ರೆ ಮೌನ. ಸುಮ್ಮನೆ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗೋದು, ವಾದ ವಿವಾದಗಳಿಂದ ದೂರ ಉಳಿಯೋದು. ಅರ್ಥ ಆಯ್ತು. ಇನ್ನು ಎರಡನೇ ದಿನದ ಕಥೆ ಏನು? ಎರಡನೇ ದಿನ ಚಂದ್ರ ಎರಡನೇ ಮನೆಗೆ ಪ್ರವೇಶ ಮಾಡ್ತಾನೆ. ಎರಡನೇ ಮನೆ ಅಂದ್ರೆ ಹಣ, ಕುಟುಂಬ ಮತ್ತೆ ಮಾತು. ಓ, ಮಾತು. ಹೌದು. ಇಲ್ಲಿ ಮಾತುಗಳಿಗೆ ಅಸಾಧಾರಣ ಶಕ್ತಿ ಬರುತ್ತೆ. ಓಹೋ, ಹಾಗಾದ್ರೆ ಕಚೇರಿಯಲ್ಲಿ ಪ್ರಮೋಷನ್ ಬಗ್ಗೆ ಅಥವಾ ಸಂಬಳದ ಏರಿಕೆ ಬಗ್ಗೆ ಮೇಲಧಿಕಾರಿಗಳೊಂದಿಗೆ ಮಾತಾಡೋಕೆ ಇದು ಸರಿಯಾದ ಸಮಯ ಅನ್ನಬಹುದಾ? 100% ಆರ್ಥಿಕ ಚರ್ಚೆಗಳು, ಹೊಸ ಪ್ರಾಜೆಕ್ಟ್ ಪ್ರಸ್ತುತಪಡಿಸೋದು, ಮಾರ್ಕೆಟಿಂಗ್ ಮತ್ತೆ ವ್ಯಾಪಾರ ಒಪ್ಪಂದಗಳನ್ನು ಕುದಿಸೋಕೆ ಇದೊಂದು ಸುವರ್ಣಾವಕಾಶ. ಎಲ್ಲಿ ಮಾತಾಡಬೇಕು ಮತ್ತೆ ಹೇಗೆ ಪ್ರಭಾವ ಬೀರ್ಬೇಕು ಅನ್ನೋದು ಅಂದು ಬಹಳ ಸುಲಭವಾಗಿ ಒಲಿದು ಬರುತ್ತೆ. ಆದ್ರೆ ಒಂದು ಎಚ್ಚರಿಕೆ. ಏನು? ಎರಡನೇ ಮನೆ ನಾವು ಸೇವಿಸೋ ಆಹಾರನೂ ಪ್ರತಿನಿಧಿಸೋದ್ರಿಂದ ರುಚಿಕರವಾದ ಆಹಾರ ಸೇವಿಸೋ ಬಯಕೆ ಹೆಚ್ಚಾಗುತ್ತೆ. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ನಿಯಂತ್ರಣ ಅಗತ್ಯ ಅನ್ನೋ ಎಚ್ಚರಿಕೆ ಇಲ್ಲಿದೆ. ಅದು ನಿಜ. ಖುಷಿಯಲ್ಲಿ ಅಥವಾ ಸಂಭ್ರಮದಲ್ಲಿದ್ದಾಗ ಜಂಕ್ ಫುಡ್ ತಿನ್ನೋ ಸಾಧ್ಯತೆ ಹೆಚ್ಚೇ ಇರುತ್ತೆ. ಹೌದು. ಇನ್ನು ಮೂರನೇ ದಿನ ಅಂದ್ರೆ ಶನಿವಾರ. ಇದು ಹೇಗಿರುತ್ತೆ? ಶನಿವಾರ ಅಂದ್ರೆ ಶನಿಯ ದಿನ. ಅಂದು ಸಂಪೂರ್ಣವಾಗಿ ಶಿಸ್ತು ಮತ್ತೆ ಕಠಿಣ ಪರಿಶ್ರಮಕ್ಕೆ ಆದ್ಯತೆ ನೀಡಬೇಕು. ರಿಯಲ್ ಎಸ್ಟೇಟ್, ಭೂಮಿ ಅಥವಾ ಚಿನ್ನದಂತಹ ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಯೋಚಿಸೋಕೆ ಮತ್ತೆ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಇದು ಸರಿಯಾದ ಸಮಯ. ಸೋಮಾರಿತನಕ್ಕೆ ಇಲ್ಲಿ ಜಾಗ ಇಲ್ಲ. ಸರಿ. ಇದನ್ನು ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದರೆ ಈ 3 ದಿನಗಳ ವಿಶ್ಲೇಷಣೆ ಬಂದು ಕೇವಲ ಆಕಾಶದಲ್ಲಿರೋ ಗ್ರಹಗಳ ಚಲನೆಯ ಬಗ್ಗೆ ಮಾತ್ರ ಹೇಳ್ತಿಲ್ಲ. ಬದಲಾಗಿ ಇದು ಮನುಷ್ಯನ ಜೀವನದ 3 ಪ್ರಮುಖ ಮೌಲ್ಯಗಳ ಸಂಕೇತವಾಗಿದೆ. ಆ 3 ಮೌಲ್ಯಗಳು ಯಾವ ಮೌಲ್ಯಗಳು? ಮೊದಲನೇ ದಿನ ತಾಳ್ಮೆನ ಕಲಿಸುತ್ತೆ. ಅಂದ್ರೆ ತಕ್ಷಣ ಪ್ರತಿಕ್ರಿಯಿಸದೆ ಮೌನವಾಗಿ ಯೋಚಿಸೋದು. ಎರಡನೇ ದಿನ ಅವಕಾಶನ ಪ್ರತಿನಿಧಿಸುತ್ತೆ. ಯಾವಾಗ ಮೌನ ಮುರಿದು ಸರಿಯಾದ ಜಾಗದಲ್ಲಿ ನಮ್ಮ ಧ್ವನಿನ ಎತ್ತಬೇಕು ಅನ್ನೋದು. ಸರಿ. ಹಾಗೂ ಮೂರನೇ ದಿನ ಜವಾಬ್ದಾರಿನ ನೆನಪಿಸುತ್ತೆ. ಶಿಸ್ತು ಮತ್ತೆ ದೀರ್ಘಾವಧಿಯ ಯೋಚನೆ ಇವು ಯಶಸ್ವಿ ಜೀವನದ ಸೂತ್ರಗಳು. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಗ್ರಹಗತಿಗಳು, ಜೀವನದ ಪಾಠಗಳು ಇದೆಲ್ಲವೂ ಸರಿ. ಆದ್ರೆ ದೈನಂದಿನ ಜೀವನದಲ್ಲಿ ಎದುರಾಗೋ ಈ ಮಾನಸಿಕ ಒತ್ತಡ, ಹಣಕಾಸಿನ ಆತಂಕಗಳನ್ನ ನಿಭಾಯಿಸೋಕೆ ಪ್ರಾಯೋಗಿಕವಾಗಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಏನ್ ಮಾಡಬೇಕು? ನಮ್ಮ ಟಿಪ್ಪಣಿಗಳಲ್ಲಿ ಕೆಲವು ಪರಿಹಾರಗಳ ಬಗ್ಗೆ ಅಂದ್ರೆ ರೆಮಿಡೀಸ್ ಬಗ್ಗೆ ಉಲ್ಲೇಖಿಸಲಾಗಿದೆ. ಉದಾಹರಣೆಗೆ ಎಳ್ಳೆಣ್ಣೆ ದೀಪ ಹಚ್ಚೋದು, ಬೀದಿ ನಾಯಿಗಳಿಗೆ ಬಿಸ್ಕೆಟ್ ನೀಡೋದು ಇತ್ಯಾದಿ. ಹೌದು. ಇಲ್ಲಿ ನನಗೆ ಒಂದು ಸಣ್ಣ ಅನುಮಾನ ಇದೆ. ಅಂದ್ರೆ ಬೀದಿ ನಾಯಿಗೆ ಬಿಸ್ಕೆಟ್ ನೀಡೋದ್ರಿಂದ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿರೋ ಆರ್ಥಿಕ ಸಮಸ್ಯೆ ಅಥವಾ ಆತಂಕ ಹೀಗೆ ಪರಿಹಾರ ಆಗೋಕ್ ಸಾಧ್ಯ? ಇದು ಸ್ವಲ್ಪ ವಿಚಿತ್ರ ಅಂತ ಅನ್ಸೋದಿಲ್ವಾ? ಈ ಪ್ರಶ್ನೆ ಬರೋಕೆ ಸಾಧ್ಯತೆ ಇದೆ, ಮತ್ತೆ ಇದು ಅತ್ಯಂತ ಸಹಜವಾದ ಅನುಮಾನ. ಆದರೆ ಈ ಪರಿಹಾರಗಳನ್ನು ವಿಶ್ಲೇಷಣೆ ಮಾಡುವಾಗ ನಾವು ಜ್ಯೋತಿಷ್ಯದ ಜೊತೆಗೆ ಮನೋವಿಜ್ಞಾನನ ಅಂದ್ರೆ ಸೈಕಾಲಜಿನ ಬೆರೆಸಿ ನೋಡಬೇಕು. ಸೈಕಾಲಜಿ. ಇವು ಕೇವಲ ನಂಬಿಕೆಯ ವಿಷಯಗಳಲ್ಲ, ಇವು ನಮ್ಮ ಮೆದುಳನ್ನ ರೀವೈರ್ ಮಾಡೋ ಮಾನಸಿಕ ತಾಲೀಮುಗಳು. ರೀವೈರ್ ಮಾಡೋದು ಹೇಗೆ? ಉದಾಹರಣೆಗೆ ನೋಡಿ, 12ನೇ ಮನೆಯಲ್ಲಿರೋ ರಾಹು ಮತ್ತೆ 6ನೇ ಮನೆಯಲ್ಲಿರೋ ಕೇತು ಮಂಗಳನ ಪ್ರಭಾವದಿಂದ ಅನಗತ್ಯ ಖರ್ಚು, ನಿದ್ಯಹೀನತೆ ಮತ್ತೆ ಕೋಪ ಹೆಚ್ಚಾಗುತ್ತೆ ಅಂತ ಅಧ್ಯಯನ ಹೇಳುತ್ತೆ. ಹೌದು. ಕ್ಷಣಾರ್ಧದಲ್ಲಿ ಕಡಿಮೆ ಮಾಡುತ್ತೆ. ಓ, ಆ ದೃಷ್ಟಿಕೋನ ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಅಂದ್ರೆ ನಮ್ಮ ಸ್ವಂತ ಸಮಸ್ಯೆಗಳ ಮೇಲಿರ ಅತಿಯಾದ ಗಮನನ ಬೇರೆ ಕಡೆಗೆ ಹರಿಸೋ ತಂತ್ರ ಇದು. ಎಕ್ಸಾಕ್ಟ್ಲಿ, ಹೌದು. ಇನ್ನು ಶನಿವಾರದಂದು ಹನುಮಾನ್ ಅಥವಾ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚೋದು, ಕಣ್ಣು ಮುಚ್ಚು ಕೂರೋದು ಇವೆಲ್ಲವೂ ಕೇವಲ ಪೂಜೆಯಲ್ಲ, ಇದೊಂದು ರೀತಿಯ ಧ್ಯಾನ. ಉರಿಯೋ ದೀಪದ ಕಡೆ ಗಮನ ಹರಿಸೋದು ನಮ್ಮ ಏಕಾಗ್ರತೆನ ಹೆಚ್ಚಿಸುತ್ತೆ. ಆ ಸಮಯದಲ್ಲಿ ನಮ್ಮ ತಪ್ಪುಗಳನ್ನು ಒಪ್ಕೊಳ್ಳೋದು, ನಮ್ಮ ಮನಸ್ಸಿನ ಭಾರನ ಇಳಿಸೋ ಒಂದು ಅದ್ಭುತ ಥೆರಪಿ. ನಿಜ. ಬಡವರಿಗೆ ಮತ್ತೆ ವೃದ್ಧರಿಗೆ ದಾನ ಮಾಡೋದು ನಮ್ಮಲ್ಲಿ ಕೃತಜ್ಞತಾ ಭಾವನೆನ ಅಂದ್ರೆ ಗ್ರ್ಯಾಟಿಟ್ಯೂಡ್ನ ಬೆಳೆಸುತ್ತೆ. ನಮಗಿಂತ ಕಷ್ಟದಲ್ಲಿರೋರನ್ನ ನೋಡಿದಾಗ ನಮ್ಮ ಸಮಸ್ಯೆಗಳು ಚಿಕ್ಕದಾಗಿ ಕಾಣೋಕ್ ಶುರುವಾಗುತ್ತೆ. ಇದು
ನಿಜಕ್ಕೂ ಒಪ್ಪುವಂಥ ಮಾತು. ಇನ್ನು ರಾತ್ರಿ ನಿದ್ರೆಗಾಗಿ ಓಂ ನಮಃ ಶಿವಾಯ ಜಪ್ಸೋದು ಅಂತ ಹೇಳಿದಾರಲ್ವಾ, ಇದರ ಹಿಂದಿನ ವಿಜ್ಞಾನ ಏನು? ಮಂತ್ರಗಳನ್ನ ಜಪಿಸೋದು ಉಸಿರಾಟದ ಗತಿನ ನಿಯಂತ್ರಿಸುತ್ತೆ. ಒಂದೇ ಪದನ ಪದೇ ಪದೇ ಹೇಳೋದ್ರಿಂದ ಮೆದುಳಿನಲ್ಲಿ ಓಡ್ತಾ ಇರೋ ನೂರಾರು ಆಲೋಚನೆಗಳಿಗೆ ಬ್ರೇಕ್ ಬೀಳುತ್ತೆ. ಓವರ್ ಥಿಂಕಿಂಗ್ ಕಮ್ಮಿ ಆಗತ್ತಾ? ಹೌದು. ಮೆದುಳಿನ ಅಲೆಗಳು ಶಾಂತವಾಗಿ, ಆತಂಕ ಕಡಿಮೆಯಾಗಿ ಉತ್ತಮ ನಿದ್ದೆಗೆ ಸಹಾಯ ಮಾಡುತ್ತೆ. ಮತ್ತೆ ನಮ್ಮ ಮಾಹಿತಿಯ ಕೊನೆಯಲ್ಲಿ 4ನೇ ಮನೆಯಲ್ಲಿರೋ ಗುರುವಿನ ಅನುಗ್ರಹಕ್ಕಾಗಿ ಅಂದ್ರೆ ಜುಪಿಟರ್ಗೋಸ್ಕರ ತಾಯಿ ಮತ್ತೆ ಹಿರಿಯರನ್ನ ಗೌರವಿಸೋದು, ಆಗಾಗ ಹಳದಿ ಬಟ್ಟೆ ಧರಿಸೋದು ಮತ್ತೆ ಹಣೆ ಮೇಲೆ ಚಂದನ ಅಥವಾ ಕೇಸರಿ ಹಚ್ಕೊಳ್ಳೋದು ಅಂತ ಉಲ್ಲೇಖ ಆಗಿದೆ. ಇದರ ಬಗ್ಗೆ ಏನ್ ಹೇಳ್ತೀರಾ? 4ನೇ ಮನೆ ತಾಯಿ, ಮನೆ ಮತ್ತೆ ನೆಮ್ಮದಿನ ಪ್ರತಿನಿಧಿಸುತ್ತೆ. ಹಿರಿಯರನ್ನ ಗೌರವಿಸೋದು ನಮ್ಮ ಬೇರುಗಳೊಂದಿಗೆ ನಮ್ಮನ್ನ ಬೆಸೆಯುತ್ತೆ. ಇದು ನಮ್ಮಲ್ಲಿ ನಮ್ರತೆನ ತರುತ್ತೆ. ಇನ್ನು ಬಣ್ಣಗಳ ವಿಚಾರಕ್ಕೆ ಬಂದ್ರೆ, ಹಳದಿ ಬಣ್ಣ ಮನೋವಿಜ್ಞಾನದ ಪ್ರಕಾರ ಆಶಾವಾದ ಮತ್ತೆ ಬುದ್ಧಿವಂತಿಕೆಯ ಸಂಕೇತವಾಗಿದೆ. ಸರಿ. ಹಣೆಗೆ ಚಂದನ ಹಚ್ಕೊಳ್ಳೋದು ನಮ್ಮ ಆಜ್ಞಾಚಕ್ರನ ಅಂದ್ರೆ ಕಣ್ಣುಗಳ ನಡುವಿನ ಭಾಗನ ತಂಪಾಗಿಡೋಕೆ ಸಹಾಯ ಮಾಡುತ್ತೆ. ಹೀಗೆ ಈ ಸಣ್ಣ ಸಣ್ಣ ಅಭ್ಯಾಸಗಳು ನಮ್ಮ ನಡವಳಿಕೆನ, ನಮ್ಮ ಭಾವನೆಗಳನ್ನ ಮತ್ತೆ ನಮ್ಮ ಆಲೋಚನಾ ವಿಧಾನನ ಸಕಾರಾತ್ಮಕವಾಗಿ ರೂಪಿಸುತ್ತೆ. ಇದೊಂದು ಸಂಪೂರ್ಣವಾಗಿ ಹೊಸ ದೃಷ್ಟಿಕೋನ ಅಂತಾನೆ ಹೇಳ್ಬೋದು. ಹೌದು. ಒಟ್ಟಾರೆಯಾಗಿ ನಮ್ಮ ಇಂದಿನ ಈ ಆಳವಾದ ಚರ್ಚೆಯ ಸಾರಾಂಶನ ನೋಡೋದಾದ್ರೆ, ಗ್ರಹಗತಿಗಳ ಬದಲಾವಣೆ ಮತ್ತೆ ಜ್ಯೋತಿಷ್ಯದ ಈ ಹಂತಗಳು ನಮ್ಮ ಭವಿಷ್ಯನ ಭಯಪಡಿಸೋಕೆ ಇರೋ ಸಾಧನಗಳಲ್ಲ. ಖಂಡಿತ ಅಲ್ಲ. ಬದಲಾಗಿ ಅವು ನಮ್ಮನ್ನ ಒಳಗಿನಿಂದ ಬಲಪಡಿಸೋ, ನಾವು ಯಾರು ಅಂತ ನಮಗೆ ಅರಿವು ಮೂಡಿಸೋ ಮತ್ತೆ ಕಳೆದುಹೋದ ಆತ್ಮವಿಶ್ವಾಸನ ಮರುಸ್ಥಾಪಿಸೋ ಒಂದು ಅದ್ಭುತ ಪ್ರಕ್ರಿಯೆ. ನಿಜ. ಕಷ್ಟಗಳು ಬಂದಾಗ ಕುಗ್ಗಿ ಹೋಗದೆ ಅದನ್ನೊಂದು ಟೇಲರ್ ಮೇಡ್ ತರಬೇತಿ ಅಂದ್ರೆ ಕಸ್ಟಮ್ ಟೇಲರ್ ಟ್ರೈನಿಂಗ್ ಅಂತ ಭಾವಿಸಿದ್ರೆ ಎಂಥ ಕಠಿಣ ಪರಿಸ್ಥಿತಿನಾದ್ರೂ ಜಯಿಸಬಹುದು ಅನ್ನೋದನ್ನ ಮೀನರಾಶಿಯವರ ಉದಾಹರಣೆಯ ಮೂಲಕ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು. ಹೌದು. ಇದು ಒಂದು ಪ್ರಮುಖ ಪ್ರಶ್ನೆನ ಹುಟ್ಟಾಕುತ್ತೆ. ಖಂಡಿತ. ಆ ಪ್ರಶ್ನೆ ಏನು? ಜೀವನದಲ್ಲಿ ನಾವು ಎದುರಿಸಿದ ಅತಿದೊಡ್ಡ ವಿಶ್ವಾಸದ್ರೋಹ, ಆರ್ಥಿಕ ನಷ್ಟ ಅಥವಾ ಅವಮಾನಗಳನ್ನ ಕೇವಲ ನನ್ನ ಹಣೆಬರಹ ಅಥವಾ ಕೆಟ್ಟ ಘಡಿಗೆ ಅಂತ ನೋಡೋ ಬದಲು ನಮ್ಮದೇ ಮಿತಿಗಳನ್ನ ಮತ್ತೆ ಗಡಿಗಳನ್ನ ಮರುವಿನ್ಯಾಸ ಮಾಡೋಕೆ ಕಳುಹಿಸಲ್ಪಟ್ಟ ಒಬ್ಬ ಕಟ್ಟುನಿಟ್ಟಾದ ಗುರುವಿನ ಪಾಠ ಅಂತ ಸ್ವೀಕರಿಸಿದ್ರೆ ಹೇಗಿರುತ್ತೆ? ಯೋಚಿಸಿ ನೋಡಿ. ಈ ಹೊಸ ದೃಷ್ಟಿಕೋನ ನಾಳೆಯ ಸವಾಲುಗಳನ್ನ ನಾವು ಎದುರಿಸೋ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲದೆ? ಆ ನೋವು ನಮಗೆ ರಕ್ಷಾಕವಚವಾಗಿ ಬದಲಾಗಬಲ್ಲದೆ? ಇದು ನಿಜಕ್ಕೂ ಆಲೋಚನೆಗೆ ಗ್ರಾಸವಾಗುವಂತಹ ಅತ್ಯಂತ ಪ್ರಬಲವಾದ ಚಿಂತನೆ. ಜೀವನದ ಕಷ್ಟಗಳನ್ನ ನಮ್ಮನ್ನ ಮುರಿಯೋಕೆ ಬಂದ ಶತ್ರುವಿನಂತೆ ನೋಡದೆ ನಮ್ಮನ್ನ ಕೆತ್ತೋಕೆ ಬಂದ ಶಿಲ್ಪಿಯ ಉಳಿಯಂತೆ ಸ್ವೀಕರಿಸೋ ಆ ದೃಷ್ಟಿಕೋನನೇ ಒಂದು ದೊಡ್ಡ ಗೆಲುವು. ಹೌದು. ಈ ಆಳವಾದ ವಿಶ್ಲೇಷಣೆ ಖಂಡಿತವಾಗಿಯೂ ಗ್ರಹಗತಿಗಳ ಬಗ್ಗೆ ಮತ್ತೆ ನಮ್ಮದೇ ಜೀವನದ ಬಗ್ಗೆ ಒಂದು ಹೊಸ ದೃಷ್ಟಿಕೋನನ ಒದಗಿಸಿದೆ. ಜ್ಞಾನದ ಈ ಹುಡುಕಾಟ ಮತ್ತೆ ವಿಚಾರಗಳ ಮಂಥನ ಹೀಗೆಯೇ ಮುಂದುವರಿಯಲಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ, ಮತ್ತಷ್ಟು ಆಳವಾದ ಮಾಹಿತಿಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನಾತ್ಮಕವಾಗಿ ಯೋಚಿಸಿ ಮತ್ತೆ ಹೊಸದನ್ನ ಕಲಿಯುತ್ತಲೇ ಇರಿ.